ಹುಬ್ಬಳ್ಳಿ ಯುವತಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಹತ್ಯೆ ಪ್ರಕರಣ ಒಂದು ರೀತಿ ಇಡೀ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ, ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೆ ಯುವತಿ ಅಂಜಲಿ ಪ್ರಕರಣ ಮತ್ತೊಂದು ಆತಂಕವನ್ನು ಎಡೆ ಮಾಡಿಕೊಟ್ಟಿದೆ. ನೇಹಾ ಬಳಿಕ ಅಂಜಲಿ ಹತ್ಯೆಗೆ ಬೆಚ್ಚಿ ಬಿದ್ದಂತ ಹುಬ್ಬಳ್ಳಿ ಜನ. ಅಂಜಲಿ ಹತ್ಯೆ ಬಳಿಕ ಎಚ್ಚೆತ್ತ ಹುಬ್ಬಳ್ಳಿ ಧಾರವಾಡ ಪೊಲೀಸರು 2 ತಂಡ ರಚಿಸಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಲು ಈಗಾಗಲೇ ಖಾಕಿ ಪಡೆ ಸಜ್ಜಾಗಿರುವಂಥದ್ದು. ಆರೋಪಿ ಗಿರೀಶ್ ಬಂಧನಕ್ಕೆ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ. ಸಿಸಿಟಿವಿ ಮೂಲಕ ಆರೋಪಿಯ ಚಲನವಲನಗಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕೆ ಹುಬ್ಬಳ್ಳಿಯಲ್ಲಿ ಪದೇ ಪದೇ ಈ ರೀತಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ ಅನ್ನುವಂಥ ಏನು ಆತಂಕ ಎಲ್ರಿಗೂ ಮನೆ ಮಾತಾಗಿದೆ. ನೇಹಾ ಹತ್ಯೆ ಪ್ರಕರಣದ ಮಾಸುವ ಮುನ್ನವೇ ಇದೀಗ ಅಂಜಲಿ ಹತ್ಯೆ ಪ್ರಕರಣ ಒಂದು ರೀತಿ ಹುಬ್ಬಳ್ಳಿ ಜನರಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈಗ ಈ ಅಂಜಲಿ ಯುವತಿಯನ್ನು ಹತ್ಯೆ ಮಾಡಿರುವಂಥ ಏನು ಗಿರೀಶ್ನ ಪತ್ತೆಗಾಗಿ ಈಗಾಗಲೇ ಪೊಲೀಸರು ಬಲೆ ಬೀಸಿರುವಂಥದ್ದು. ಆರೋಪಿಯ ಪತ್ತೆಗಾಗಿ ಸಿಸಿಟಿವಿಯ ಮೂಲಕ ಆರೋಪಿಯ ಚಲನವಲನಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಬಂಧಿಸುವ ಸಾಧ್ಯತೆಗಳಿವೆ, ನೋಡ್ಬೇಕು. ಬೆಂಡಿಗೆರೆ ಲಿಮಿಟ್ಸ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಯುವತಿ ಅಂತ ಹೇಳಿ ಅಂಜಲಿ ಮೋಹನ್ ಅಂಬಿಗರ್ ಅಂತ 20 ವರ್ಷ ಹುಡುಗಿ. ಈಕೆಯನ್ನ ಮನೆಯಲ್ಲಿ ಅವರ ಅಜ್ಜಿ ಸಿಸ್ಟರ್ಸ್ ಎಲ್ಲ ಮಲ್ಕೊಂಡಿದ್ದಾಗ ಹೋಗಿ ಇವನು ಆರೋಪಿ ಗಿರೀಶ್ ಅಂತ ಹೇಳಿ ಬಾವಿ ಬಡಿದು ಎಬ್ಬರಿಸ್ತಾನೆ. ಇವರು ಯಾರು ಅಂತ ಹೇಳಿ ನೋಡಕ್ಕೆ ಈಚೆ ಬಂದಾಗ ಮಾತುಕತೆ ಆಗುತ್ತೆ. ಮತ್ತು ಇವನು ಗಿರೀಶ್ ಆರೋಪಿ ಏನಿದ್ದಾನೆ ಏಕಾಏಕಿ ಚಾಕು ತಗೊಂಡು ಹುಡುಗಿಗೆ ಅಂಜಲಿಗೆ ಅಸಾಲ್ಟ್ ಮಾಡ್ತಾನೆ. 4 ಬಾರಿ ಚಾಕುವಿಂದ ಅಸಾಲ್ಟ್ ಮಾಡ್ತಾನೆ. ಇಮಿಡಿಯೇಟ್ಲಿ ಅಂಜಲಿಯನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ದೇರ್ ಶಿ ವಾಸ್ ಬ್ರಾಟ್ ಡೆಡ್. ಇವನು ಆರೋಪಿ ಪತ್ತೆ ಕುರಿತು ಈಗಾಗಲೇ 2 ವಿಶೇಷ ತಂಡಗಳನ್ನ ರಚಿಸಿದ್ದೀವಿ. ಒಂದು ಸಿಸಿಬಿ ACP ಅವರ ನೇತೃತ್ವದಲ್ಲಿ, ಮತ್ತೊಂದು ACP ಸೌತ್ ಅವರ ನೇತೃತ್ವದಲ್ಲಿ ಬೆಂಡಿಗೆರೆ ಲಿಮಿಟ್ಸ್ ಅಲ್ಲಿ